ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಅಪರೂಪಕ್ಕೆ ನನ್ನ ಮಗನಿಗೆ ಅಪರೂಪಕ್ಕೆ ಅಂತಲ್ಲ, ಸಸ್ಟಿಗೆ ಬಿಟ್ಬಿಟ್ಟಿದ್ದ. ಅದಕ್ಕೋಸ್ಕರ ಬರ್ತಾನೆ ಚಿಕನ್ ತೊಗೊಂಬಂದ್ವಿ. ಆ ಚಿಕನಲ್ಲಿ ಗ್ರೇವಿ ಮಾಡಿ ಇನ್ನೇನಾದರೂ ಐಟಮ್ ಮಾಡಬೇಕು. ಬನ್ನಿ. ಇಷ್ಟದಲ್ಲಿ ಚಿಕನ್ ಮಾಡ್ಕೊಂಡು ತಿಂತಾ ಇದ್ವಿ. ಚಿಕನ್ ತಿಂದಿರ್ಲಿಲ್ವಲ್ಲ ಅಂತ ಕೊಟ್ಟು 200 ಇತ್ತು. ಲಾಸ್ಟಲ್ಲಿ ಎಷ್ಟು ಬಂತು ಬಿಟ್ಟು? ಲಾಸ್ಟಿಗೆ ಏನು ತೂಕ ಹಾಕ್ಲಿ ಅವರು, ತೂಕ ಹಾಕ್ಸ್ಬೇಕಿತ್ತು. ಇವಾಗ ಚಪಾತಿ ಕಲಿಸ್ಬಿಟ್ಟಿದ್ದಾರೆ ಮೇಡಮ್ ಅವರು, ನಮ್ಮ ಮಗಳು ದೊಡ್ಡವರು. ಈಗ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಚಿಕನ್ ಫ್ರೈಗೆ ಮಸಾಲೆಗಳನ್ನ ಫ್ರೈ ಮಾಡ್ತಾರೆ. ಒಂದು ಅರ್ಧ kg ಅಷ್ಟು ಈಗ ಮಾಡ್ಕೊಳ್ಳೋದು ಸಾಕು. ಒಂದು ಫ್ರೈ ನಾಳೆಗೆ ಏನು ತಿಂತೀರಾ? ಕಬಾಬ ಮಟನ್ ಮಸಾಲೆನೇ ಖಾಲಿ ಆಗುತ್ತೆ. ಅರ್ಧ ಪ್ಯಾಕೆಟ್ ಅಷ್ಟೇ ಇರೋದು. ಅದಕ್ಕೆ ನಾವು ಹಾಕಿ ಮಾಡಿ ಅಕ್ಕರ ಪುಡಿ ಮಿಕ್ಸ್ ಹೊಡೋದ್ರಲ್ಲೇ ಮಾಡೋದು. ಏನು ಮಾಡಂಗಿಲ್ಲ, ಇಂಥದ್ದೇ ಬೇಕು ಅಂತಲ್ಲ, ಏನು ಸಿಗುತ್ತೋ ಅದನ್ನು ಹಾಕ್ಬಿಟ್ಟು ಒಂದು ಫ್ರೈ ಅಂತ ಮಾಡೋದು. ಇಷ್ಟು ಕಮ್ಮಿ ಮುಕ್ಕಾಲು ಬಂದ ಫ್ರೈ. ಇದರಲ್ಲೇ ಕಮ್ಮಿ ಮಸಾಲೆನೇ ಕೊಡೋದು. ಜೊತೆಗೆ ಅಷ್ಟು ಹಾಕ್ಸ್ಬೇಕು ಅಲ್ವಾ. ಕಾಲು ತಲೆ 2 ಕಾಲು ಹಾಕೊಂಡಿದ್ದೀನಿ. ನಮಗೆ ಕಾಲು ತಿನ್ನೋಣ ನಮ್ಮ ಒಬ್ಬಳೆ. ತಲೆ ಕಾಲು ಈಗೆಲ್ಲ ಬಿಟ್ಟು ಮೊದಲೆಲ್ಲ ತಲೆಕಾಲನ್ನ ಗಂಡು ಮಕ್ಕಳು ಕೊಡ್ತಾ ಇರಲಿಲ್ಲ, ಬಾಣಂತಿಯರು ಕೊಡೋರು ತಲೆನ. ಯಾಕೆ ಹೇಳೋ? ತಲೆ ಶೇಪಾಗಿ ಬರಲಿ ಅಂತನಾ? ಬರಲಿ ಅನ್ನೋದಕ್ಕೆ ಅವರು ಮನಸ್ಸ ರೀತಿ ತಡ್ತಾರೆ. ತಲೆ ಶೇಪಾಗಿ ಬರೋದಕ್ಕೆ ಆಗುತ್ತಲ್ಲ, ಕುತ್ತಿಗೆ ನಿಲ್ಲುತ್ತೆ ಬೇಗ ಅಂತ ಕೊಡ್ಬೇಕು ನೋಡಿ. ಕುತ್ತಿಗೆ ಅಲ್ಲಾಡ್ತಿರ್ತಾರ ಮಕ್ಳದು, ಸಣ್ಣ ಪಾಪುಗಳದು ಅಂತ ಬಾಣಂತಿಯರಿಗೆ, ಅಮ್ಮಂದ್ರಿಗೆ ಅದನ್ನು ಕೊಡೋರು. ನಾವೆಲ್ಲ ತಿನ್ನಿದ್ವಿ. ಇನ್ನೇನಿಲ್ಲ, ಈಗ ಅದಕ್ಕೆ ನಾಳೆ ಕಬಾಬ್ ಕಲ್ಸಿಟ್ಟಿಲ್ಲ ಅದಕ್ಕೆ ಅದನ್ನ ಒಂಚೂರು ಖಾರ ಆಗಿರೋ ಹಾಕ್ಬಿಟ್ಟು ಇಟ್ಬಿಟ್ರೆ ಚಿಕನ್ ಹಾಳಾಗಲ್ಲ. ಫ್ರಿಡ್ಜ್ಗೆ ಹಂಗೆ ಇಟ್ರೆ ಮಾತ್ರ ಹಾಳಾಗುತ್ತೆ. ಇಲ್ಲ ಫ್ರೈ ಮಾಡಿಟ್ಟು ಒಂಥರ ಸ್ಮೆಲ್ ಇರುತ್ತೆ. ಅರಿಶಿನ ಈರುಳ್ಳಿ ಹಾಕಿಟ್ರೆ ಮಟನ್ ಥರ ಇದು ಬರಲ್ಲ, ಟೇಸ್ಟ್ ಬರಲ್ಲ. ಚಿಕನ್ ಒಂಥರ ಬೇರೆ ಥರನೂ ಸ್ಮೆಲ್ ಬಂದಿರುತ್ತೆ. ಹಂಗಾಗಿ ಏನು ತಿಂತೀಯ ಬಿಟ್ಟು ಸಾಂಬಾರು ಮಾಡಿಬಿಡ್ಬೇಕು ಅನ್ನೋದು. ಖಾರ ಈರುಳ್ಳಿ ಹಾಕಿಟ್ಟು ಬಿರಿಯಾನಿ ಜೊತೆಗೆ ಏನಾರ ಮಾಡು. ಏನ ಕಬಾಬ? ಹಂಗೇನಿಲ್ಲ, ಅಂಥದ್ದೇನಿಲ್ಲ. ಕಬಾಬಿಗೆ ಕಲ್ಸಿಟ್ಟಿಲ್ಲ ಪಿ. KFC ಮಾಡೋಕ್ಕಾಗಲ್ಲ ಅಲ್ವಾ? ಮಾಡೋದಾದ್ರೆ ಬಾ, ಹಂಗಾರೆ ಅದಕ್ಕೆ ಮಾಡ್ಕೊಂಡು ನಾನು ಇದು ಮಾಡ್ತೀನಿ. ಮೊಟ್ಟೆ ಇಲ್ಲ. ಬೇಕು ಹೇಳು. ಮೊಟ್ಟೆ ಐತೆ, ಮೊಟ್ಟೆ 2 ಐತೆ. ಇನ್ನೇನು ಬೇಕಾ? ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಓಟ್ಸ್ ಆ್ಯಂಡ್ ಲಾಸ್ಟ್ ಹಾಕೋದಲ್ವಾ? ಅಕ್ಕಿಟ ನಾಳೆಗೆಲ್ಲ ಈಗಲೇ ರೆಡಿ ಮಾಡಿಡೋದು. ಮತ್ತೆ ರಾತ್ರಿನೇ ತಂದಿದ್ದೀನಿ, ಯಾಕಂದರೆ ಚಪಾತಿಗೆ ನೆನೆಸ್ಕೊಳ್ಳೋಕ್ಕೆ ಸೊಳ್ಳೆಕಾಯಿ ಪಲ್ಯ ಮಾಡ್ತೀನಿ ಅಂತ. ಬಿಟ್ಟು ಸುಮಾರು ತಿಂಗಳಾಯ್ತಲ್ವ, ಹೆಚ್ಚು ಕಮ್ಮಿ 1 ವರ್ಷದಿಂದನೇ ಆಯಿತು. 1 ತಿಂಗಳೇನೋ ಆಗಿರ್ಬೇಕು. ಅದಕ್ಕೆ ಹೆಂಗೂ ನಾಳೆಗೂ ಬೇಕಲ್ಲ ಅಂದ್ಬಿಟ್ಟು ಒಟ್ಟಿಗೆ ಚಿಕನ್ ತಗೊಂಬಂದಿದ್ದು, ಉಂಡೆ ಪುಡಿ ತಗೊಂಬಂದು ಹೊಡಿಸ್ಕೊಂಡ್ಬಂದಿದ್ದೀನಿ. ಈಗ ಏನು ಮಾಡೋದು ಹೇಳೋ? ಬಿರಿಯಾನಿ ಒಂಚೂರು ನಾನು ಖಾರದ ಪುಡಿ ಹಾಕ್ಬಿಟ್ಟು ಕಲಸಿರ್ತೀನಿ. ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಟರೆ ಮ್ಯಾರಿನೇಟ್ ಆಗುತ್ತೆ. ಏನಾಗಲ್ಲ, ಚೆನ್ನಾಗಿ ಏನೋ ಮಾಡ್ತಾ ಇದೀಯ ಅಂತ. ಚಪಾತಿ ಮಾಡೋದು ನಿಮ್ಮ ಅಕ್ಕ ಫ್ರೈ ಮಾಡಿ ನಿನಗೆ KFC ಕಲಿಸಿಟ್ಟವಳೆ. ನಾನು ಬಿರಿಯಾನಿಗೆ ರೆಡಿ ಮಾಡಿಟ್ಟಿದ್ದೀನಿ. ಅವ್ಳು KFC ಬಿರಿಯಾನಿಗೆ ಅವಳು ಹಾಕ್ಕೊಳಬಿಡು. ಹೀಗೆ ಚಪಾತಿ ಎಲ್ಲರಿಗೂ ಚಪಾತಿ ಹಾಕಿ ತಿನ್ನೋ ತನಕ ಇನ್ನೂ ಅರ್ಧ ಗಂಟೆ ಬೇಕು ಅಲ್ಲಮ್ಮ. ಅಲ್ಲ, ಹಿಟ್ಟೇಗೆ ಇಷ್ಟೊಂದು ಕಲಿಸಿದ್ಯಾ? ನಾಳೆಗೆ ಹೋಗುತ್ತೆ ಅಂತನಾ? ನಾಳೆ ಭಾನುವಾರ, ಸಂಡೇ ರೋಸ್ಟ್ ನಿಮಗೆ. ಏಕೆ ನಾಳೆ ಕಾಲೇಜ್ ಐತೆ ನಿಮಗೆ? 9:30 10:00. ನೀನು ಅಷ್ಟು ತನಕ 11:30. ನೀನು ಅಲ್ಲಿ ತನಕ ಮಲ್ಕೊಂಡೇ ಇರ್ತೀಯ. ಕಳ್ಳವ ನೀನು. ಹ್ಞೂ ಹೌದು. ಏನು ಹೇಳ್ತೀಯ ನನ್ನ ಕಳ್ತನ? ನಡೀರಿ ಈಗ ಊಟ ಮಾಡಿ. ಚಪಾತಿ ನಿಮ್ಮ ಅಕ್ಕ ಮಾಡಿರೋ ಗೊಜ್ಜು, ಮಟನ್ ಮಸಾಲ ಹಾಕಿ ಚಿಕನ್ ಗ್ರೇವಿ ಮಾಡೋದು. ಇದು ನಮ್ಮ ರೆಸಿಪಿ. ನಿಜವಾಗ್ಲೂ ನೀವುಗಳು ಅಷ್ಟೇ ಚಿಕನ್ ಗ್ರೇವಿಗೆ ಮಟನ್ ಮಸಾಲ ಹಾಕಿ ಸಕ್ಕತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನಾನು ಹಿಂಗೆ ಮಾಡೋದು. ಹಂಗಿದ್ರೆ ಮಟನ್ ಮಸಾಲನ ಚಿಕನ್ಗೆ ಹಾಕೋದು, ಚಿಕನ್ ಮಸಾಲನ ಮಟನ್ಗೆ ಹಾಕೋದ? ಮಟನ್ ಮಾಡ್ಬೇಕಾದ್ರೆ ತುಂಬಾ ಕೇರ್ ಮಾಡ್ಬೇಕು. ಒಂಚೂರು ವ್ಯತ್ಯಾಸ ಆದ್ರೂ ಚೆನ್ನಾಗಿ ಬರಲ್ಲ. ಚಿಕನ್ ಹಂಗಲ್ಲ, ಹೆಂಗ್ ಮಾಡೋದು ಚೆನ್ನಾಗಿ ಬರುತ್ತೆ. ಏನು ಏನು ಮಿಸ್ಸಿಂಗು? ಹಾಕ್ತೀನಿ ತೋರಿಸ್ಬೇಕು. ತೋರಿಸ್ತೇವಾ? ತಲೆ ತಿನ್ನು.
ಕಾಲು ತಿನ್ನು. ಚಿಕನ್ ಗ್ರೇವಿ ರೆಡಿ. ಅಮ್ಮನ ಅಕ್ಕನ ಸ್ವಲ್ಪ ಗ್ರೇವಿ ಬೇಕು ಅಂತ ತೆಂಗಿನಕಾಯಿ ಸ್ವಲ್ಪ ಈರುಳ್ಳಿನ ರುಬ್ಬಿ ಹಾಕಿರೋದು. ಬಾ ಬಾ ನಾನು ಹೊತ್ಕೊಳ್ತೀನಿ, ನೀನು ಬೇಯಿಸು ಅಂತ ಬಾ. ಟೈಮ್ ಆಗೇ ಎಷ್ಟು? 11:41. ಕಡೆ ಇಟ್ಕೋಬೇಕು ಎಣ್ಣೆ. ತಗೋ ಇದೇ ಎಣ್ಣೆ. 11:41. ಇಲ್ಲೇ ಎತ್ಕೊಂಡು ಹಾಕೋತೀನಿ ಅಷ್ಟೇ. 11:41 ಅಂತೆ. ಆಗ್ಲಿ. ಅಯ್ಯೋ, ಆ ಮನೇಲಿದ್ದಾಗ ನಾನು 12:30 ಬರ್ತಾ ಇದ್ದಿದ್ದು. ನಿಮ್ಮ ಊಟ ಸ್ವಲ್ಪ ಲೇಟ್ ಆಯ್ತು, ನನ್ನ ಊಟ ನಾರ್ಮಲ್ ಆಗಿ. ನಮ್ಮ ಊಟ ನೆನ್ನೆ 12:15 ನಿದ್ರೆ. ಈಗ ಅಂದ್ರೆ ಫೀಲು ಈ ಮನೆಯಲ್ಲಿ ಸ್ವಲ್ಪ ಬೇರೆ ಥರ, ಅಲ್ಲೊಂಥರ ಸ್ಲ್ಯಾಬ್ ಚೆನ್ನಾಗೈತೆ. ಚಪಾತಿ ಒತ್ತಕ್ಕೆ, ರೊಟ್ಟಿ ತಟ್ಟಕ್ಕೆಲ್ಲ ದೊಡ್ಡದಾಗೈತೆ. ಆ ಮನೇಲಿ ಇಷ್ಟೇ ಇದ್ದಿದ್ದು. ಅಯ್ಯೋ, ನೀರು ಇಟ್ಕೊಳಕ್ ಆಗ್ತಿರ್ಲಿಲ್ಲ ಅಲ್ಲವ. ಅಲ್ಲಿ ಸರಿಯಾಗಿ ಸ್ಟವ್ ಇಟ್ಕೊಳಕ್ ಆಯ್ತಿರ್ಲಿಲ್ಲ. ಇಷ್ಟೇ ಬರ್ತಿರ್ಲಿಲ್ಲ ಅಲ್ಲಿ. ಒಂದು ಏನಂದ್ರೆ ಏನು ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಇಲ್ಲಿ ವಿಶಾಲವಾಗಿ ದೊಡ್ಡದಾಗೈತೆ. ಸಖತ್ ಥಂಡಿ ಐತಿ. ಎಂತ ಥಂಡಿ ಅಂದ್ರೆ ಬರ್ಬೇಕಾದ್ರೆ ಮಳೆ ಶುರು ಆಗ್ಬಿಡದ ನೀ. ಮಳೆ ಬೇರೆ. ನಂಗೆ ಬೆಳಗ್ಗೆ ಮಳೆ ಬಂತ ಇಲ್ಲಿ? ಇಲ್ಲ, ಮಳೆ ಏನಿಲ್ಲ. ಅಂದ್ರೆ ಮಳೆ ನೋಡೋ ಥರ ಬಿಸಿಲಿಲ್ಲ. ಒಂದು 4 ದಿನದಿಂದನೂ ಬಿಸಿಲಿಲ್ಲ. ಸಖತ್ ಚಳಿ. ನೆನ್ಕೊಂಡಾರ ಹೋಗ್ಬಿಡೋದು, ನಡಿ ನಿಂತ್ರ ಮುಗೀತು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಕಡೆ ಹೊರಟ್ವಿ. ಸದ್ಯ ಸಣ್ಣ ಹನಿ ಬರ್ತಾ ಇತ್ತು, ಇಲ್ಲ ಅಂತಲ್ಲ, ನೆನ್ದಿಲ್ಲ ಅಷ್ಟೇ. ಅಷ್ಟು ನೆನೆಯೋಷ್ಟೇನಿಲ್ಲ. ಚಿಕನ್ ಒಂದು ಮಣ ಎಣ್ಣೆ ಹಾಕ್ಬಿಟ್ಟು ಚಪಾತಿ ಟ್ರೈ ಕೊಡುವಂತೆ. ಹೆಂಗ ಬರುತ್ತ? ಹೆಂಗ ಅದು ತಪ್ಪಾಗುತ್ತಲ್ವ? ಕೊಡಿಗಾಗಿ ಇಷ್ಟು ದಿನಗಳ ನಂತರ ಹೆಂಗನ ಸರಿದ ಹಲವು ದಿನಗಳ ನಂತರ ನಂಗೆ ಏನೂ ಅನ್ಸಿಲ್ಲಮ್ಮಪ್ಪ. ನಾನು ಅಲ್ಲಿ ಏನ್ ಹೇಳ್ದೆ ನಿಂಗೆ ಹೇಳು. ಹೋದ ವರ್ಷ ಇಷ್ಟು ವರ್ಷಗಳು ಹೆಂಗಂತಿದ್ದೆ ಅಂದ್ರೆ, ಹೆಂಗಾಡ್ತಿದ್ರಿ ಅಂದ್ರೆ ಕೂಡ್ಸಿರ್ಲಿಲ್ಲ ನೀವು ಯಾರು. ಇಷ್ಟೇ ಹಾಕಿ ತರಕಾರಿನ ಉಳಿಸ್ಬಿಡಿ, ನಾಳೆ ನಾನಲ್ಲ, ಇವತ್ತಿಗೆ ಖಾಲಿ ಆಗ್ಬೇಕು, ಒಂದ್ ಟೈಮ್ ಹಾಗೆ ಮಾಡಿ ಅಂತಿದ್ವಿ. ಎತ್ಕೊಂಡು ತಟ್ಟೆ ಎತ್ಕೊಳ್ಳಿ. ಅಲ್ಲೇ ಐತಲ್ಲ ಕೊಡು, ಸ್ಟೀಲ್ ತಟ್ಟೆಗೆ ಹಾಕು. ಅದಕ್ಕೊಂದು ಬಟ್ಲು ಬೇರೆ ಒಂದು, ಅದೇ ಸ್ಟೀಲ್ ತಟ್ಟೆ ಇಟ್ಟರೆ ಇದಾದ್ರೆ ಚಪಾತಿನೂ ಹಾಕ್ಬೋದು, ಗ್ರೇವಿಗಳು ಹಾಕ್ಬೋದು, 2 ತರ ಪಲ್ಯ ಹಾಕ್ಬೋದು. 2 ತರ ಅಲ್ಲ, 2 ತರ ಪಲ್ಯ ಹಾಕ್ಬೋದು, ಚಪಾತಿ ಹಾಕ್ಬೋದು. ಇದಕ್ಕೆ ಈ ದೊಡ್ಡದಕ್ಕೆ ಅದು ಊಟಕ್ಕೆ. ನಾಳೆ ಬಿರಿಯಾನಿ ಅದರಲ್ಲಿ ಫಸ್ಟ್ ಹಾಕೊಟ್ಬಿಡ್ತೀನಿ, ಇಲ್ಲಾಂದ್ರೆ ಕೆಳಗೂ ಎಲ್ಲ ಇರುತ್ತೆ. ಸರಿ ಬನ್ನಿ. ಅಲ್ಲ, ಚಿಕನ್ ತರ ತಂದ್ಬಿಟ್ಟು ಹೊಟ್ಟೆ ಉರಿತಿತ್ತಂತ ಅಂದ್ವಿ, ಕೋಳಿ ಕಟ್ ಮಾಡ್ಸಕ್ಕೆ. ಗೊತ್ತಿಲ್ಲ, ಕೇಳೋರಿಗೆ ಹೊಟ್ಟೆ ಉರಿದಿ ಅಂತ. ತಿನ್ಬೇಕಾದ್ರೆ ಹೊಟ್ಟೆ ಉರಿ ಅಲ್ವಾ? ಮತ್ತೆ ನಿಂಗೆ ನಿನ್ನ ಕೆಲಸ ಸ್ಟಾರ್ಟ್ ಆಯ್ತು, ಕಡಿ ಪೀಸ್ ಹುಡ್ಕೋದು. ಗುಜ್ಜ ಅದೇ ಗೊಜ್ಜು ಪ್ರೀತು ಹಾಕಿದ್ವಿ. ತಗೋ, ಇದಕ್ಕೆ ಹಾಕ್ಬೇಕು ಗೊಜ್ಜುನ. ಬೇಡ ಬೇಡ ಬೇಡ, ಈರುಳ್ಳಿ ಬೇಕಾ? ಸಾಕು, ಬೇಡ. ಈರುಳ್ಳಿ ಸೌತೆಕಾಯಿ ಏನು ಕಟ್ ಮಾಡಿಲ್ಲ. ಇವತ್ತಿನ ಸ್ಪೆಷಲ್. ನನ್ನ ಮಗಳು ಒಂದ್ಸರಿ ಟೇಸ್ಟ್ ಮಾಡಿ, ನಾನೊಂದ್ಸರಿ ಮಾಡಿ, ಆಮೇಲೆ ಇದಕ್ಕೆ ಬರ್ತೀನಿ. ಡ್ರೈ ಚಪಾತಿ ಚೆನ್ನಾಗಿರಲ್ಲ. ಅಲ್ಲ, ಇದನ್ನು ಟೇಸ್ಟ್ ಮಾಡಿ, ಹಿಂಗೈತೆ. ಸುಟ್ಟೋಗುತ್ತೆ. ಅಂತೂ ತಿಂತಾಳೆ ಇವಳು, ಒಬ್ಳೆ ಹಂಗೆ ತಿನ್ನೋದು. ನಮ್ಮ ಮನೇಲಿ ಯಾರು ತಿನ್ನಲ್ಲ ಹಾಗೆ. ಹೆಂಗೈತೆ ಟೇಸ್ಟ್ ಹೇಳ. ಸೊಪ್ಪಾಯ್ತು. ಆ ಕಡೆ ತಿರುಗಿಗಳು, ಬೇಡ, ಆ ಕಡೆ ತಿರುಗಿಗಳು. ಸೊಪ್ಪಾಯ್ತು ನಿಜ. ನನಗೆ ನೆನ್ಪು ಕೊಡ್ತೀನಿ. ಅವಳಿಗೆ ಯಾವಾಗಲೂ ಉಪ್ಪುಮಾಯ ಇರಬೇಕು, ನಮ್ಗಂಗಿಲ್ಲ. ಇದೇ ಕೈಲೇ ತಿಂತಾ ಇದ್ದೀನಿ. ತೊಳ್ಕೊಂಡು ಮತ್ತೆ ಅಂತ ಚಪಾತಿ ಹೊತ್ಕೊಡ್ತೀನಿ. ಚೆನ್ನಾಗಿದೆ, ಸೂಪರ್. ಆದ್ರೂ ಅಡುಗೆ ನಾನು ಗ್ರೇಟ್. ಅದಕ್ಕೆ ಜಂಬು ಕೇಳ್ತಾ ಇಲ್ಲ, ವಿಡಿಯೋಗೆ ಹೇಳ್ತಾ ಮಾಡಿದ್ದು ನಾನು. ನೀನು ಮಾಡಿದ್ದೆ. ಸ್ವಲ್ಪ ಸಪ್ಪೆ ನಿಜ. ಒಂದು ಸೆಕೆಂಡ್ ಇರುವ. ಆಮೇಲೆ ಒಂದು ರೀಲ್ಸ್ ಮಾಡ್ಕೊಂತೀನಿ ನನಗೆ ಚಪಾತಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.